ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆಯ 45ನೇ ಅಧ್ಯಾಯದಲ್ಲಿ ಕಾಕಾ ಸಾಹೇಬರ ಅನುಮಾನ ಮತ್ತು ಆನಂದರಾವ್ ರವರ ಕನಸು ಹಾಗೂ ಮರದ ಹಲಿಗೆ ಇತ್ಯಾದಿಗಳ ಕುರಿತು ತಿಳಿದುಕೊಳ್ಳೋಣ. ಈ ಹಿಂದಿನ 3 ಅಧ್ಯಾಯಗಳಲ್ಲಿಯೂ ಬಾಬಾರವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದ್ದೇವೆ. ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರವಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಹಾಗೂ ಅವರ ಆತ್ಮ ಮತ್ತು ಪರಮಾತ್ಮ ಅಮರವಾದದ್ದಾಗಿದೆ. ಅವರು ಜೀವಂತವಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇವೆ. ಅವರು ಗತಿಸಿದ ನಂತರವೂ ಅಂತಹ ಲೀಲೆಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಲೂ ಇವೆ. ಬಾಬಾರವರು ಜೀವಿಸಿದ್ದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು. ಭಕ್ತರಿಂದ ಬಾಬಾರವರಿಗೆ ಬೇಕಾಗಿದ್ದದ್ದು ಹೃತ್ಪೂರ್ವಕವಾದ ಭಕ್ತಿ ಮಾತ್ರ. ನಮ್ಮ ಇಂದ್ರಿಯಗಳು, ಅವಯವಗಳು ಮತ್ತು ಮನಸ್ಸು ಬಾಬಾರವರ ಸೇವೆಯಲ್ಲಿ ನಿರತರಾಗಿರಬೇಕು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗುರುವಿನ ನಾಮಸ್ಮರಣೆಯಿಂದಲೂ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಕಾಣುವಂತರಾಗಬೇಕು. ಈ ಕೆಳಕಂಡ ಕಥೆಯು ಇದನ್ನು ಪ್ರತಿಪಾದಿಸುತ್ತದೆ. ಕಾಕಾ ದೀಕ್ಷಿತ್ ಅವರ ಅನುಮಾನ. ಏಕನಾಥ ವಿರಚಿತವಾದ ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನವೂ ಓದಲು ಬಾಬಾರವರು ಕಾಕಾರವರಿಗೆ ಆಜ್ಞಾಪಿಸಿದ್ದರು. ಇದನ್ನು ಅವರು ಬಾಬಾರವರು ಗತಿಸಿದ ನಂತರವೂ ಅನುಸರಿಸುತ್ತಾ ಬಂದರು. ಒಂದು ದಿನ ಚೌಪಾಟಿಯ ಕಾಕಾ ಮಹಾಜನಿರವರ ಮನೆಯಲ್ಲಿ ಕಾಕಾ ದೀಕ್ಷಿತರು ಬೆಳಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು. ಕಾಕಾ ಮಹಾಜನಿಯವರು ಮತ್ತು ಶ್ಯಾಮಾರವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು. ಆ ಅಧ್ಯಾಯದಲ್ಲಿ ಯುಗಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು ವಿವರಿಸಿದ್ದನ್ನು ತಿಳಿಯಬಹುದು. ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮೋಕ್ಷ ಮಾರ್ಗಕ್ಕೆ ಸಾಧನೆ. ಅಂದಿನ ಪಾರಾಯಣ ಮುಗಿದ ನಂತರ ಕಾಕಾ ದೀಕ್ಷಿತ್ ಶ್ಯಾಮಾರವರನ್ನು ಕುರಿತು ಭಾಗವತ ಅಧ್ಯಾಯದಲ್ಲಿ ತಿಳಿಸಿದ ವಿವರಣೆಯನ್ನು ಅಭ್ಯಸಿಸುವುದು ಬಹಳ ಕಷ್ಟವೆಂದರು. ಶ್ಯಾಮಾರವರಿಗೆ ಇಂಥ ಮನೋಭಾವನೆ ಹಿಡಿಸಲಿಲ್ಲ. ಆಗ ಅವರು ತಮ್ಮ ಅದೃಷ್ಟ ಬಲದಿಂದ ಬಾಬಾರಂಥ ಅಮೂಲ್ಯ ರತ್ನವನ್ನು ಪಡೆದಿರುವರೇ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದಲ್ಲ. ಬಾಬಾರವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ನಾವು ಏಕೆ ಅಶಾಂತಿಯಿಂದ ಇರಬೇಕು? ಆ ಭಾಗವತ ಪಾರಾಯಣದಲ್ಲಿ ಭಕ್ತಿಯು ಶಕ್ತಿಯುತವಾಗಿರಬಹುದು. ನಮ್ಮ ಭಕ್ತಿಯಲ್ಲಿ ಬಾಬಾರವರೇ ನಮಗೆ ಗುರು. ಹರಿನಾಮ ಸ್ಮರಣೆಯೊಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನವೆಂದು ಹೇಳಲಿಲ್ಲವೇ? ಹೀಗಿದ್ದ ಮೇಲೆ ಚಿಂತೆ ಮತ್ತು ಹೆದರಿಕೆ ಏಕೆ ಎಂದು ಕೇಳಿದರು. ಕಾಕಾರವರಿಗೆ ಶ್ಯಾಮಾರವರ ವಿವರಣೆ ಅರ್ಥವಾಗಲಿಲ್ಲ. ಅವರು ಆ ದಿನವೆಲ್ಲವೂ ಅಗಾಧವಾದ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಮನಃಶಾಂತಿಯಿಲ್ಲದೆ ಕೊರಗಿದರು. ಮರುದಿನ ಬೆಳಗ್ಗೆ ಒಂದು ಪವಾಡ ಜರುಗಿತು. ಆನಂದರಾವ್ ಪಾಕಾಡೆ ಎಂಬುವವರು ಶ್ಯಾಮಾರವರನ್ನು ಹುಡುಕಿಕೊಂಡು ಅವರ ಕಡೆಗೆ ಬಂದರು. ಆಗ ಭಾಗವತ ಪಾರಾಯಣ ನಡೆದಿತ್ತು. ಪಾಕಾಡೆಯವರು ಶ್ಯಾಮಾರವರ ಹತ್ತಿರ ನಿಂತು ತಮ್ಮ ಕನಸನ್ನು ವಿವರಿಸುತ್ತಿದ್ದರು. ಈ ಮಾತನ್ನು ಕೇಳಿಸಿಕೊಂಡ ಕಾಕಾ ಪಾರಾಯಣ ನಿಲ್ಲಿಸಿ ಅದೇನೆಂದು ಕೇಳಲು ಶ್ಯಾಮಾರವರು, ನಿನ್ನೆ ನೀವು ಒಂದು ಅನುಮಾನ ವ್ಯಕ್ತಪಡಿಸಿದ್ದೀರಲ್ಲವೇ? ಅದಕ್ಕೆ ವಿವರಣೆ ಇಲ್ಲಿದೆ. ಪಾಕಾಡೆಯವರಿಗೆ ಬಾಬಾರವರು ಕನಸಿನಲ್ಲಿ ಹೇಳಿರುವುದನ್ನು ಅವರೇ ಹೇಳುತ್ತಾರೆ. ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳುತ್ತಾರೆ ಎಂದರು. ಪಾಕಾಡೆಯವರು ತಮ್ಮ ಕನಸನ್ನು ಈ ರೀತಿ ವಿವರಿಸಿದರು. ನಾನು ಸಾಗರದಲ್ಲಿ ನಿಂತಿದ್ದೆ. ಬಾಬಾ ಕೂಡಲೇ ಕಾಣಿಸಿಕೊಂಡರು. ಅವರು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು. ಚರಣಗಳು ಮಾತ್ರ ನೀರಿನಲ್ಲಿ ಇದ್ದವು. ನಾನು ಅತ್ಯಾನಂದದಿಂದ ಸಂತುಷ್ಟನಾದೆನು. ಆ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಗಿ ಮರೆಯಲಾರೆ. ಅದು ಕನಸೆಂದು ನಾನು ಭಾವಿಸಿರಲಿಲ್ಲ. ಶ್ಯಾಮಾರವರು ಕುತೂಹಲದಿಂದ ಅಲ್ಲಿಯೇ ನಿಂತಿದ್ದರು. ಅವರು ನನ್ನನ್ನು ಕುರಿತು ಬಾಬಾರವರ ಚರಣಕ್ಕೆ ಎರಗು ಎಂದರು. ನಾನು, ಹೌದು, ನಮಸ್ಕಾರ ಮಾಡಬೇಕೆಂದಿರುವೆ. ಏನು ಮಾಡಲಿ? ಬಾಬಾರವರ ಚರಣಗಳು ನೀರಿನಲ್ಲಿವೆ. ನನ್ನ ಮಸ್ತಕವನ್ನು ಹೇಗೆ ಅವರ ಅಡಿದಾವರೆಗಳಲ್ಲಿ ಇಡಲಿ ಎಂದೆನು. ಆಗ ಶ್ಯಾಮಾರವರು, ಓ ದೇವ, ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲಕ್ಕೆತ್ತಿರಿ ಎನ್ನಲು ಬಾಬಾ ಕೂಡಲೇ ಚರಣಾರವಿಂದಗಳನ್ನು ಮೇಲಕ್ಕೆತ್ತಿದರು. ಸ್ವಲ್ಪವೂ ತಡಮಾಡದೆ ಬಾಬಾರವರ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದೆನು.
ಇದನ್ನು ನೋಡಿ ಬಾಬಾ, ಈಗ ಹೊರಡು, ನಿನ್ನ ಅಭಿಷ್ಟವು ಸಿದ್ಧಿಸುತ್ತದೆ ಎಂದು ಆಶೀರ್ವದಿಸಿದರು. ನನ್ನ ಶ್ಯಾಮನಿಗೆ ಜರಿ ಅಂಚಿನ ದೋತರವನ್ನು ಕೊಡು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಬಾಬಾರವರ ಆಜ್ಞಾನುಸಾರ ದೋತರವನ್ನು ಕೊಂಡು ಶ್ಯಾಮರವರ ಕೈಗಿಡಲು ಶ್ಯಾಮರವರು ಬಾಬಾರವರು ಸ್ವೀಕರಿಸೆಂದು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದರು. ಕೆಲವು ಕಾಲದ ಚರ್ಚೆಯ ನಂತರ ಕಾಕಾರವರು ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದ ಉತ್ತರದಂತೆ ನಡೆಯುವುದು ಕಾಕಾರವರ ವಾಡಿಕೆಯಾಗಿತ್ತು. ಅದರಂತೆ ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು, ಇನ್ನೊಂದು ಚೀಟಿಯಲ್ಲಿ ನಿರಾಕರಿಸು ಎಂದು ಬರೆದು ಬಾಬಾರವರ ಫೋಟೋ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಿಸಲಾಯಿತು. ಅದರಲ್ಲಿ ಸ್ವೀಕರಿಸು ಎಂದಿತ್ತು. ಅದರಂತೆ ಶ್ಯಾಮರವರು ದೋತರವನ್ನು ಸಂತೋಷದಿಂದ ಸ್ವೀಕರಿಸಿದರು. ಈ ರೀತಿ ಆನಂದರಾವ ಮತ್ತು ಶ್ಯಾಮ ಇಬ್ಬರು ಆನಂದಭರಿತರಾದರು. ಕಾಕಾ ಸಾಹೇಬರ ಅನುಮಾನ ಪರಿಹಾರವಾಯಿತು. ಈ ಕಥೆಯು ಇತರ ಸಂತವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ, ಗುರುವಿನಲ್ಲಿ ಅಚಲ ವಿಶ್ವಾಸವಿಟ್ಟು ಅವರ ಉಪದೇಶಗಳನ್ನು ನಾವು ಪರಿಪಾಲಿಸುವುದರಿಂದ ಬಾಬಾರವರ ವಚನಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತವೆ. ಹಲಿಗೆಯ ಹಾಸಿಗೆ. ಮೊದಮೊದಲು ಬಾಬಾರವರು 4 ಮೊಳ ಉದ್ದ, 1 ಮೊಳ ಅಗಲ, ಸುತ್ತಲೂ 4 ಮೂಲೆಗಳಲ್ಲಿ ಪಣತಿ ಉಯ್ಯುತ್ತಿದ್ದ ಕಟ್ಟಿಗೆಯ ಹಲಿಗೆಯ ಮೇಲೆ ನಿದ್ರಿಸುತ್ತಿದ್ದರು. ಕೊನೆಗೆ ಬಾಬಾ ಈ ಹಲಿಗೆಯನ್ನು ಚೂರು ಚೂರು ಮಾಡಿ ಒಗೆದು ಬಿಟ್ಟರು. ಇದರ ವಿವರ 10ನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬಹುದು. ಒಂದು ಸಾರಿ ಬಾಬಾರವರು ಆ ಹಲಿಗೆಯ ಮಹತ್ವವನ್ನು ಕಾಕಾರವರಿಗೆ ವಿವರಿಸುತ್ತಿದ್ದರು. ಅದನ್ನು ಕೇಳಿದ ಅವರು, ನೀವು ಇನ್ನೂ ಹಲಿಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಹಲಿಗೆಯನ್ನು ತಂದು ಉಯ್ಯಾಲೆ ಕಟ್ಟುತ್ತೇವೆ, ಅದರ ಮೇಲೆ ಸುಖವಾಗಿ ನಿದ್ರಿಸುವಿರಂತೆ ಎಂದು ಹೇಳಲು ಬಾಬಾರವರು ಮಾಳಸಾಪತಿಯನ್ನು ನೆಲದ ಮೇಲೆ ಮಲಗಿಸಿ, ನಾನು ಮೇಲೆ ಮಲಗಲು ಇಷ್ಟವಾಗುವುದಿಲ್ಲ ಎಂದರು. ನಂತರ ಕಾಕಾರವರು ಮಾಳಸಾಪತಿಯವರಿಗೂ ಒಂದು ಹಲಿಗೆ ಕೊಡಿಸುತ್ತೇನೆ ಎನ್ನಲು ಬಾಬಾರವರು, ಅವನು ಹಲಿಗೆಯ ಮೇಲೆ ನಿದ್ರಿಸಬಲ್ಲನೇನು? ಹಲಿಗೆಯ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ. ಯಾರು ಸದ್ಗುಣ ಪರಿಪೂರ್ಣರೋ ಅಂಥವರು ಮಾತ್ರ ಹಲಿಗೆಯ ಮೇಲೆ ನಿದ್ರಿಸಬಲ್ಲರು. ಅವರು ಯಾವಾಗಲೂ ಜಾಗೃತ ದೃಷ್ಟಿ ಹೊಂದಿರಬೇಕು. ನಾನು ನಿದ್ರೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈಯಿಟ್ಟು ನಾನು ಹರಿನಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿರು. ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಾಳಸಾಪತಿಗೆ ಹೇಳುತ್ತೇನೆ. ಅವನಿಂದ ಅದು ಸಾಧ್ಯವಿಲ್ಲ. ಅವನೇ ನಿದ್ರೆಯಿಂದ ತೂಕಡಿಸುತ್ತಾನೆ. ನನ್ನ ಹೃದಯದ ಮೇಲೆ ಅವನ ಕೈಗಳು ಕಲ್ಲಿನಂತೆ ಭಾರವಾಗುತ್ತವೆ. ಭಗತಾ ಎಂದು ನಾನು ಕೂಗಿದಾಗ ಮಾತ್ರ ಅವನು ಎಚ್ಚೆತ್ತು ಕಣ್ಣು ತೆರೆದುಕೊಳ್ಳುತ್ತಾನೆ. ಹೀಗೆ ನೆಲದ ಮೇಲೆಯೇ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಲಾಮನಾಗಿರುವ ಅವನು ಹಲಿಗೆಯ ಮೇಲೆ, ಅದು ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು. ಅನೇಕ ಸಾರಿ ಬಾಬಾರವರು ಭಕ್ತರ ಮೇಲಿನ ಪ್ರೀತಿಯಿಂದ ಯಾವುದು ನಮ್ಮದೋ ಅದು ನಮ್ಮೊಡನೆ ಇರುತ್ತದೆ, ಇತರರದು ಅವರವರ ಹತ್ತಿರ ಇರುತ್ತದೆ ಎಂದು ಹೇಳುತ್ತಿದ್ದರು. ಸದ್ಗುರು ಸಂಪನ್ನರಾದ ಬಾಬಾರವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಬಾಬಾರವರ ಆಶೀರ್ವಾದ ಸಿಗಲಿ. ಓಂ ಸಾಯಿರಾಮ್.